ಯಾಕಂದ್ರೆ ನಾಳೆಯ ಅಧಿಕಾರಿಗಳ ಆಂತರಿಕ ಚರ್ಚೆಗೆ ನಮಗೆ ಅಲೋ ಇರಲ್ಲ. ನಾಡಿದ್ದು ಸಿಎಂ ಅವರ ಸಭೆಯಲ್ಲಿ ಏನಾದ್ರು ಕರಿಬಹುದೇನೋ, ಕರೆದು ಏನ್ ಮಾತಾಡ್ತಾರೆ ನೋಡ್ಬೇಕು. ನಾವೇನ್ ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಂದ್ರೆ, ಸರ್ಕಾರದ ಈ LKG UKG ಏನ್ ನಡೆಸ್ತಾ ಇದೆ ಅದನ್ನ ಒಂದು ಅಧ್ಯಯನ ಮಾಡಿ ನೀವು ಅಲ್ಲಿ ಮಕ್ಕಳ ಏನು ಯಾವ ರೀತಿಯಲ್ಲಿ ಓದ್ತಾ ಇದ್ದಾರೆ, ಅವರ ಪೌಷ್ಟಿಕತೆ ಪ್ರಮಾಣ ಏನಿದೆ, ಹಾಗೇನೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಓದುವಂತ ಮಕ್ಕಳದ್ದು ಕೂಡ ಅಧ್ಯಯನ ಮಾಡಿ. ಈ ಎರಡು ಅಧ್ಯಯನ ವರದಿಗಳ ಆಧಾರದಲ್ಲಿ ಏನೊಂದು ಫಲಿತಾಂಶ ಬರ್ತದೆ, ಅದ್ರ ಮೇಲೆ ಇದಕ್ಕೆ ತೀರ್ಮಾನಗಳಾಗಬೇಕು. ಇಲ್ಲ ಅಂತ ಹೇಳಿದ್ರೆ ತೀರ್ಮಾನಗಳು ಕಷ್ಟ ಆಗುವಂತದನ್ನ ನಾವು ಹೇಳ್ತಾ ಇದ್ದೀವಿ. ಬಟ್ ಅವರು ಬಹುಶಃ ನಾಳೆ ಸಭೆಯಲ್ಲಿ ಅದನ್ನ ರೆಕಮೆಂಡೇಶನ್ ಮಾಡಬಹುದು ಅಂತೇಳಿ ನಾನು ಭಾವಿಸ್ತೇನೆ. ಬಟ್ ಈಗ ಸದ್ಯಕ್ಕೆ ಈ ಬಂದಿರುವಂತ 2,500 LKG UKGಗಳಲ್ಲಿ ಏನ್ ಮಾಡಬಹುದು, ಹೇಗೆ ಇದನ್ನ ಸೆಟ್ ಮಾಡಬಹುದು ಅನ್ನುವಂಥದ್ದನ್ನ ಅವರು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಆಗ್ಲೇ ಸಲಹೆಗಳು ಬೆಳಗ್ಗೆ ಓದಿ ಹೇಳಿದ ರೀತಿ ಒಳಗಡೆ ನಮಗೆ ಬದಲಾವಣೆಗಳು ಬೇಕು ಅನ್ನೋದನ್ನ ನಾವು ಕೇಳಿದೀವಿ ನಾವು. ಸೊ ಔಟ್ಕಮ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ಆದ್ರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ನಾವು ಕೂಡ ನಮ್ಮ ಕೆಲಸದಲ್ಲಿ ಬದ್ಧತೆಯನ್ನ ಪ್ರದರ್ಶಿಸಬೇಕು. ಬೇರೆ ಯಾವ ಸಂಘಗಳು ಏನ್ ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಕೆಂಪಾವುಟ ಕೈಯಲ್ಲಿ ಹಿಡ್ಕೊಂಡಿರುವಂತವ್ರು ಬೆಳಗ್ಗೆ 9:30 ಅಂದ್ರೆ 9:30 ನಾವು ಅಂಗನವಾಡಿಯಲ್ಲಿ ಇರಬೇಕು. ಯಾಕಂದ್ರೆ ಅಂಗನವಾಡಿ ನಿಷ್ಪ್ರಯೋಜಕ ಅಂತ ಹೇಳಿ ಈಗ ದೊಡ್ಡ ಪ್ರಮಾಣದ ಅಭಿಪ್ರಾಯ ಬರ್ತಾ ಇದೆ. ಇಡೀ ಸಮಾಜ ವ್ಯವಸ್ಥೆ ಒಂದು ರೀತಿಯ ಸ್ಪರ್ಧಾತ್ಮಕವಾಗಿ ಮುಂದಕ್ಕೆ ಹೋಗ್ತಾ ಇದೆ. ಸ್ಪರ್ಧಾತ್ಮಕವಾಗಿ ಮುಂದಕ್ಕೆ ಹೋಗುವಾಗ ನಾವು ಮಾತ್ರ 85 ಹಳೆ ಕಾಲದ ಆ ಮುದುಕಿಯರ ತರದಲ್ಲಿ ಅಂಗನವಾಡಿಗಳನ್ನ ನಿರ್ವಹಣೆ ಮಾಡಿದ್ರೆ ಇದು ಮುಂದಕ್ಕೆ ಹೋಗಲ್ಲ, ಮುಂದೆ ಸಾಗಲ್ಲ. ಇದು ಬರೀ ಕರ್ನಾಟಕದಲ್ಲಿ ಬಂದಿರೋ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಆದ್ರೆ ನಮ್ಮಲ್ಲಿ ಆದೇಶಗಳು ಬಂದಿರೋದ್ರಿಂದ ನಾವು ಇಮಿಡಿಯೇಟ್ ಹೋರಾಟಕ್ಕೆ ಬಂದಿದ್ದೀವಿ. ಓಕೆ, ಸೊ ಅದಕ್ಕೆ ಇದು ತುಂಬಾ ಕಾನೂನಿನ ಹೋರಾಟ ಮಾಡಬೇಕು, ಜನರ ಅಭಿಪ್ರಾಯವನ್ನ ಮೂಡಿಸ್ಬೇಕು. ಆಮೇಲೆ ಇದು ಏನು ಈ ತಜ್ಞರು ಅಂತ ಹೇಳಿದ್ದಾರೆ, ಮಕ್ಕಳ ತಜ್ಞರು, ಶಿಕ್ಷಣ ತಜ್ಞರು, ಸಾಮಾಜಿಕ ಚಿಂತಕರು, ಇವರುಗಳು ಹೆಚ್ಚು ಈ ಹೋರಾಟದಲ್ಲಿ ನಾವು ಇನ್ವಾಲ್ವ್ ಮಾಡಿಸ್ಕೋಬೇಕು. ಅಂದ್ರೆ ನಮ್ಮ ಹೋರಾಟಕ್ಕಿಂತ ಅವರುಗಳು ಇದರ ಮುಂಚೂಣಿಯಲ್ಲಿ ಬರಬೇಕು. ಆವಾಗ ಮಾತ್ರನೇ ಇದಕ್ಕೊಂದು ಸ್ವರೂಪ ಬರೋದು, ಕಲರ್ ಬರೋದು. ಯಾಕಂದ್ರೆ ಶಿಕ್ಷಣ ಅಂತ ಹೇಳಿದ ಕೂಡಲೇ ಬೇಡ ಅಂತ ಯಾರು ಹೇಳೋದು? ನೀವ್ಯಾಕೆ ಹೇಳ್ತಾ ಇದ್ದೀರಾ? ಇದು ಈಗ ನಮಗೂ ಅವರಿಗೆ ನಡೀತಾ ಇರುವಂತ ಟಗಫರ್. ಸೊ ಹಾಗಾಗಿ ನಾವು ಹೇಳುವಂಥದ್ದನ್ನ ಸಮಾಜದ ಚಿಂತಕರು ಅನ್ನಿಸ್ಕೊಂಡಿರೋರು ಮಾತಾಡಬೇಕು. ಪತ್ರಿಕೆಗಳು ಇದರ ಬಗ್ಗೆ ವಿಮರ್ಶಾತ್ಮಕವಾದ ಲೇಖನಗಳನ್ನ ಬರೀಬೇಕು. ಅವುಗಳೆಲ್ಲರನ್ನೂ ಕೂಡ ಇನ್ವಾಲ್ವ್ ಮಾಡಿಸ್ಕೋಬೇಕು. ಸೊ ಇದು ಒಂದು ದೊಡ್ಡ ಕೆಲಸ, ಇದು ಸಣ್ಣ ಕೆಲಸ ಅಲ್ಲ, ಇದು ಭಾರಿ ದೊಡ್ಡದಾದಂತ ಒಂದು ಕೆಲಸ. ಹಾಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೀವು ಈ ಹೋರಾಟದಿಂದ ಹೋದ ಮೇಲೆ ಇಮಿಡಿಯೇಟ್ ನಿಮ್ಮ ತಾಲೂಕು ಕಮಿಟಿಗಳು ಸೇರಿ ಸಂಘಟನೆಯಿಂದ ಏನು ನಿರ್ದೇಶನಗಳು ಬರ್ತವೆ ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಚಾಚು ತಪ್ಪದೆ ಜಾರಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಮತ್ತೆ ನಾವೀಗ ಬಿಡೋದಿಲ್ಲ. ಈ ಇಲಾಖೆ ಬಹಳ ಹಳೆ ಇಲಾಖೆ, ಬಹಳ ಒಳ್ಳೆ ಸೇವೆ ತಾವೆಲ್ಲರೂ ಮಾಡಿದ್ದೀರಾ. ಈ ಮುಷ್ಕರವನ್ನ ತತ್ಕ್ಷಣ ತಾವು ಕೈ ಬಿಡಬೇಕು ಅಂತ ಇಲಾಖೆಯ ಮಂತ್ರಿಯಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಈಗ ಗ್ರಾಜ್ಯುಯೇಟಿ ಹಣನ ಈಗ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತು ಸಾಯಂಕಾಲ ಅಂತ ತಪ್ಪಿದ್ರೆ ನಾಳೆ ಗ್ರಾಜ್ಯುಯೇಟಿ ಹಣನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿ ನಮ್ಮ ಇಲಾಖೆಗೆ ಬಂದಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು ಗ್ರಾಜ್ಯುಯೇಟಿ ಹಣನ ಬಿಡುಗಡೆ ಮಾಡ್ತೀವಿ. ಈಗ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ, ಅವರ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ನಾವು ಸರ್ಕಾರ ಬಹಳಷ್ಟು ಸಮಯ ನಮಗೆ ಕೊಟ್ಟಿದೆ. ಆ ಎಲ್ಲ ತಿಳುವಳಿಕೆ ಒಟ್ಟಿಗೆನೆ ಇವತ್ತು ಚರ್ಚೆಗಳಾಗಿದ್ದಾವೆ. ಚರ್ಚೆಯಾಗಿ ಅವರು ಸ್ವಲ್ಪ ಸಮಯವನ್ನ ಕೇಳ್ತಾ ಇದ್ದಾರೆ. ನಾವು ಮೊದಲು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು, ಅಂದರೆ ಅದರ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರು, ಹಾಗೆಯೇ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ಅವರು ಕೂತ್ಕೊಂಡು ಅಧ್ಯಕ್ಷ ಸಾಹೇಬರ ಚೇರ್ಮನ್ಶಿಪ್ ಅಲ್ಲಿ ಚರ್ಚೆ ಮಾಡಿ ನಾವು ಕೊಟ್ಟಿರುವಂತ ಮನವಿಗಳು ಅಥವಾ ನಮ್ಮ ವಾದಗಳು ಮತ್ತು ಶಿಕ್ಷಣ ಇಲಾಖೆಯ ವಾದಗಳು ಈ ಎರಡನ್ನೂ ಕೂಡ ಪರಿಶೀಲಿಸಿ ಒಂದು ಸೂಟಬಲ್ ಸೂಚನೆಗಳೊಟ್ಟಿಗೆ ನಾವು ಸೋಮವಾರ ಮತ್ತೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ನಾವು ಡಿಕ್ಲೇರ್ ಮಾಡ್ತೀವಿ ಅನ್ನುವಂಥದ್ದನ್ನ ಸರ್ಕಾರದ ಪರವಾಗಿ ಅಧಿಕೃತವಾಗಿ ಇಷ್ಟು ಜನ ಅಧಿಕಾರಿಗಳು ಮತ್ತು ನಮ್ಮ ಸಚಿವರು ಬಂದು ನಮ್ಮ ಹತ್ರ ಹೇಳಿದ್ದಾರೆ. ಈಗ ನಾವಿದನ್ನ ರೆಸ್ಪೆಕ್ಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ನಾವಿದನ್ನ
ಯಾಕಮ್ಮ ಅವರು ಗೊತ್ತಲ್ವಾ ಸರ್ ಮಾತಾಡೋದು, ಅದಕ್ಕೆ ನಾನು ಹೇಳಿದೆ ನೀವು ಬಂದು ಹೇಳ್ಬೇಕಂತ. ಪಾಪ ಅವ್ರನ್ನ ಕರೆಯೋದು ನಮಗೆ ಒಳ್ಳೇದಾಗಲ್ಲ, ಅದಕ್ಕೆ ನಾವ್ ಹೇಳಿದ್ವಿ ಇಲ್ಲ ನಿಮ್ ಪರವಾಗಿ ಅಧ್ಯಕ್ಷ ಸಾಹೇಬರು ಬಂದು ಹೇಳ್ಬೇಕು ನಮಗೆ. ನಮ್ಮ ಮೇಡಮ್ ನಾವೆಲ್ಲ ಒಂದೇ. ಓಕೆ, ಸೊ ಹಂಗಾಗಿ ಸರ್ಕಾರದ ಪರವಾಗಿ ನಾವು ಶಿಕ್ಷಣ ಇಲಾಖೆ ಇದೆ ಹಿಂಗೆಲ್ಲ ಇರೋದ್ರಿಂದ ಅಧ್ಯಕ್ಷ ಸಾಹೇಬರು ಬಂದು ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಾವು ಅದನ್ನ ಗೌರವಿಸ್ತೀವಿ ಅನ್ನೋ ಮಾತನ್ನ ನಾನು ಅವರಿಗೆ ಹೇಳಿದ್ದೇನೆ. ಸೊ ಈಗ ನಾವು ಅದನ್ನ ಗೌರವಿಸ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಏನು ಅಭಿಪ್ರಾಯ ಕೊಡ್ತೀರೋ ಆ ಪ್ರಕಾರದಲ್ಲಿ ನಾವು ಮುನ್ನಡೆಯೋಣ. ಏನ್ ಮಾಡೋಣ, ಗೌರವಿಸೋಣ. ಸೊ ಹಾಗಾಗಿ ಈಗ ಮಳೆ ಬರ್ತಾ ಇರುವಂತ ಹಿನ್ನೆಲೆ ಒಳಗಡೆ ನಾವು ಈ ಒಂದು ಮುಷ್ಕರವನ್ನ ನಾವು ಮುಂದಕ್ಕೆ ಹಾಕ್ತಾ ಇದ್ದೇವೆ. ಕಾಲ್ ಆಫ್ ಅಲ್ಲ ಸರ್, ಇದು ಡೆಫರ್ ಮಾಡ್ತೇವೆ. ಡೆಫರ್ ಮಾಡ್ತೀವಿ. ಯಾಕಂದ್ರೆ ನಾವು ಸರ್ಕಾರದ ಇದಿಲ್ಲದೆ ನಾವೇನು ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ ಅನ್ನುವ ಎಲ್ಲ ತಿಳುವಳಿಕೆಗಳು ನಮಗಿದಾವೆ. ಸೊ ಅದರ ಯಾಕಂದ್ರೆ ಇದು ತುಂಬಾ ಸೀರಿಯಸ್ ಇದೆ ಸರ್. 7 ಜನ ಮತ್ತೆ ತಮಗೆ ಗೊತ್ತಿದೆ ಅನ್ಕೊಳ್ತೇನೆ ಸರ್, ಇವರು ಇಲ್ಲಿ ಮಲ್ಲಿಕಾರ್ಜುನ ಇವರು ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ಹೋರಾಟ ನಡೀತಾ ಇದೆ ಸರ್. ಆಮೇಲೆ ಶರಣ್ ಗೌಡ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಇದೆ. ಆಮೇಲೆ ಅಜಯ್ ಸಿಂಗ್ ಅವರ ಮನೆ ಮುಂದೆ ಹೋರಾಟ ಇದೆ. ಬೋಸ್ರಾಜ್ ಅವ್ರ ಮನೆ ಮುಂದೆ ಹೋರಾಟ ಇದೆ. ಶಿವರಾಜ್ ತಂಗಡಿಗೆ ಅವರ ಮನೆ ಮುಂದೆ ಹೋರಾಟ ಇದೆ. ಆಮೇಲೆ ಇದು ಭೀಮಣ್ಣ ಕಡ್ರೆ ಅವರ ಮನೆ ಮುಂದೆ ಹೋರಾಟ ಇದೆ. 7 ಜಿಲ್ಲೆಯಲ್ಲೂ ಅಲ್ಲಿ